Attention please. Train number. ಇದೇನಿದೆ ಇವತ್ತು ಆಯ್ತು ಪೂಜೆನಾ? ಇಲ್ಲಿ ಹೂವಿನ ಮಾಲ್ಕೇತೆ ಇಲ್ಲಿದೆ. ಏಯ್ ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ನ. ಯಾರ ಮದ್ವೆಗಂದು? ವೆಲ್ಕಮ್ ಜನಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆಗಂದು? ಅಲ್ಲ, ಬಹುತ್ ದೂರ್ ಗಂಡ್. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎದಕ್ಕೆ ತಲ ಕಾಂತಿಲ್ಲ. ತರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ 3rd PUC. PUC ನ 3 ವರ್ಷ ಪಾಸ್ ಮಾಡಿದೆ. ಹಲೋ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. ಯಾಕೆ 6 ಪಕ್ಕ ಬರಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ಏನ್ ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರಾ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮ್ಮೆಗಂದವ್ ನಾವು ಉತ್ ನನ್ನ ಮಗ. ಕೊಡೋದಕ್ಕೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ, ಬಂದ್ಬಿಡಿ. ತಮ್ಮದಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಬ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ, ನಾವೇ ಬಂದ್ಗೆ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ಟಿಕೆಟ್ನ ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ನೆತ್ಲಿಗೇನಾಗಿದೆ? ನೀನು ಕೃಷ್ಣ, ನಾನು ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ, ಆದ್ಲೆ ದೇವರಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಸ್ಕೀಮ್ ಅಲ್ಬೇಕಿಲ್ಲ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಹಿಂಗ್ನಗ್ತೀರಾ? ಮಂಜುನಾಥ ಧರ್ಮಸ್ಥಳ ತಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪಿಗಳಿಗೆ ಒಂದ್ ಕಲೆಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಜ. ದೇವ್ರಿಗೂ ತಾಂತ್ವಲ್ಲ ಪಾ. ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲೋ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ತಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವಾ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂರಿ. ಎಲ್ಲಿ ಅದು? ಬಾಗಲಲ್ಲಿ. ನಾವೇನ್ ದಿನ ಕಿತ್ಕಾಗಿಲಿತೀವ? ಯಾರಿಗೆ ಗೊತ್ತು? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಅಯ್ಯಮ್ಮ ಅಲ್ಸೋ ತೂಪಲ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಳ್ತಾ ಇದ್ದೀನಿ ಚಿತ್ಲ ಭಕ್ತ ಕುಂಬಾಲ. ಆಳಿರುವವರು PB ತಿನ್ಮಾತ್. ಈಗ ಆಳ್ತಾ ಇದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ನೀವು ಸುರಾಜ್ ತುತ್ತಿಕೊಲಿ. ಇದು ಬೇರೆ ಕೊಡ್ಬೇಕ. ಲಂಗ ವಿತಲ ಸೂಪಲ್ ಲಂಗ ಎಲ್ಲಿ ಮನೆಯಾದೆ. ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ಲಿ ಲಂಗ ಜಾಕೆಟ್ ಎಲ್ಲ ತಂದು ತಾಯಿತಿ ಹಂಗಿದೆ. ಇನ್ನ ಪೂಲ್ತಿ ಅಲ್ಲ, ಬೇಡ, ಅದನ್ನ ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ. ತಾವಿನ್ನ ಒಳ್ಳೆ ಕಲಾವಿದ್ಲಿ ಬೆಲೆನೇ ಇಲ್ಲ. ಎಂತ ನಾಳೆಗೆ ನಾನು ನಾರಲ್ಲಿ ತಿಕ್ಕಿ ಶುರು ಮಾಡ್ರು. ಭಾವ ಬಂದ್ರು. ಗುಡ್ ಮಾರ್ನಿಂಗ್ ಭಾವ. ಏನೋ ಇದು ನಿನ್ನ ಅವತಾರ ಭಾವ. ಇತ್ತೀಚಿಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ್ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಕಳ್ಸಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಕೋಮಾ ಕೋಮಾ
ಏ ಏನಂದ್ರು ನಿಮ್ ಬಾವ? ಓಂ ಪಿಕ್ಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ. ಅದು ಏ ಪದ್ಮಿನಿ ಅಲ್ಲಮ್ಮ, ಸುಮನ್ ಜೊತೆ ಏನ್ರಿ? ಪದ್ಮಿನಿ ನೋಡಿದೆ ನಮ್ ದುಷ್ಯಂತನ? ದುಷ್ಯಂತ್ ಫೋಟೋನಾ? ದುಷ್ಯಂತ್ ಫೋಟೋನಾ? ಸುಮಾ ಇಲ್ಲಿ ಸುಮಾ. ಇವನ್ಯಾರೋ ಇವನು, ಇವನ್ಯಾರೋ ಇವನು, ಇವನ್ಯಾರೋ ಇವನು. ನಗುತ್ತಾನೆ ನಗಿಸ್ತಾನೆ, ನಕ್ಕಂಗೆ ಮಾಡಿ ಹೃದಯನ ಕಲಿತಾನೆ. ಪ್ರೀತಿಯ ಹೆಜ್ಜೆಗೆ ಹೂವನ್ನು ಹಾಸುತ್ತ ಪ್ರೀತಿಯ ಮೂಲವೇ ನಾನು ಎನ್ನುತ್ತಾನೆ. ಇವನ್ಯಾರೋ ಇವನು, ಮನ ಕೊಲ್ಲೋ ಇವನು. ಇವನ್ಯಾರೋ ಇವನು, ಮನಗೆಲ್ಲೋ ಸುಮನು. ಇವನ್ಯಾರೋ ಇವನು, ಇವನ್ಯಾರೋ. ಇವನ್ಯಾರೋ ಇವನು, ಇವನ್ಯಾರೋ ಇವನು, ಇವನ್ಯಾರೋ ಇವನು, ಇವನ್ಯಾರೋ ಇವನು, ಇವನ್ಯಾರೋ. ಬ್ಯೂಟಿಫುಲ್. ಓಯ್ ಯಾಕೆ? ಕೈ ತೆಗಿ. ಮೊದ್ಲು ಸೊಂಟದ ಮೇಲಿರೋ ಕೈ ತೆಗಿ. ಓ ಶಿಟ್. ಬೇಜಾನ್ ಪೊಗರಿದೆ ರೀ ನಿಮ್ಗೆ. ಐ ಲವ್ ಯು ಅಂತ ಹೇಳಿ. ಏನು? ಐ ಲವ್ ಯು ಅಂತ ಹೇಳಿ. ನನ್ ಪ್ರಾಣ ಹೋದ್ರೂ ಹೇಳಲ್ಲ. ಓ, ಪ್ರೀತಿಗಿಂತ ಪ್ರಾಣಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ ನೀವು? ಸ್ಟಬನ್ ಗರ್ಲ್, ಸ್ವಲ್ಪ ಆ ಕಡೆ ನೋಡಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಕೇಳಿಸ್ಲಿಲ್ಲ? ಹಲೋ, ಪ್ರೀತಿ, ಪ್ರೀತಿಯಿಂದ ಹೇಳಿ. ಸೊ ವಾಟ್ಸ್ ನೆಕ್ಸ್ಟ್? ಮದುವೆ ಇಟ್ಕೊಳ್ಳೋಣ. ಸುಮಾ, ಏನು ಅನಾಹುತ ಮಾಡ್ಕೊಳ್ತಿದ್ಯಮ್ಮ ನೀನು? ದೇವ್ರ ದಯೆಯಿಂದ ಏನು ಅನಾಹುತ ಆಗಿಲ್ಲ ಬಿಡಿ ಸರ್. ಟೈಮಿ ಸರಿಯಾಗಿ ನೀವು ಬಂದ್ರಿ, ಇಲ್ಲ ಅಂದಿದ್ರೆ ಏನು ಆಗ್ತಿತ್ತು? ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕೆಲಸ ಮಾಡ್ತಿಯಲ್ಲಮ್ಮ ನೀನು. ಸರ್ ಕೂಲ್ ಕೂಲ್. ಅವ್ರು ಈಗಲೇ ಗಾಬರಿ ಆಗಿದ್ದಾರೆ, ನೀವು ಬೈದ್ರೆ ಮತ್ತೆ ಗಾಬರಿ ಪಡ್ಕೊಂಡ್ಬಿಡ್ತಾರೆ ಸರ್. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕನ್ನಡದಲ್ಲೇ ಹೇಳಿ ಸರ್. ವಂದನೆಗಳು. ಸರ್ ನೀವು ಸ್ಕೂಲ್ ಮಾಸ್ಟ್ರಾ? ಇಲ್ವಲ್ಲ, ನಾನು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್. ಕಟ್ಟಿಂಗ್ ನೋಡಿದ ತಕ್ಷಣ ಅನ್ಕೊಂಡೆ ಇನ್ಸ್ಪೆಕ್ಟ್ರೇ ಅಂತ. ಸುಮ್ನೆ ರಿವರ್ಸ್ ಕ್ವಶನ್ ಕೇಳಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ಬಹಳ ಚೆನ್ನಾಗಿ. ಅಯ್ಯೋ ಹಾಗೇನಿಲ್ಲ ಸರ್.
ಬರ್ತೀನಿ ಸರ್, ಬರ್ತೀನಿ ರೀ. ಸೂರಜ್, ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವಾ? ಒಬ್ನೇನಾ? ನಾನೇ ಯಾವಾಗ ಸರ್ ಒಬ್ನೇ ಇರ್ತೀನಿ? ನನ್ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನ್ ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ. ತಗೋಪ್ಪ. ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನೆ? ಧೈರ್ಯವಾಗಿ ಕರಿಯಪ್ಪ. ನನಗ್ ಮದ್ವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳ್ಸ್ಲಾ? ಯಾಕೆ? ನಮ್ಮ ಬಯೋಡೇಟಾ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗ್ ಬಂದು ಹೆಣ್ ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ. ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಥ್ಯಾಂಕ್ ಯು ಸರ್. ತಾವು ಬನ್ನಿ. ಇವನು ಇವಳ ತಮ್ಮ, ಸ್ವಲ್ಪ ಹಾಗೇನೆ. ನಿಂತೇ ಇದೆಯಲ್ಲಪ್ಪ. ಸ್ವಲ್ಪ ಜಾಗ ಪಡ್ಕೊಳ್ಳಿ. ಕೂತಿಲ್ವಾ ನಿಮ್ಗೆ? ಕೂತ್ಕೊ ಸರ್. ಕೂತ್ಕೋ. ಥ್ಯಾಂಕ್ ಯು ಸರ್. ನಿಮ್ಮಪ್ಪ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದುವೆ, ಖಂಡಿತ ಬರ್ಬೇಕು. ನಾಳೆ? ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ. ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ. ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ಗೆ ನೀನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೆ ಅಂತ ಹೇಳ್ತಾರೆ. ನೀವ್ ಯಾಕೆ ನಮ್ಮ ಅಕ್ಕ ಹಿಂಗ್ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್. ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್ನ? ಇವನು ಹೀರೋನು ಅಲ್ಲ, ವಿಲನು ಅಲ್ಲ, ಇಡಿಯಟ್. ಕರೆದ್ರ ಇಡಿಯಟ್ ಅಂದ್ರಲ್ಲ, ಕರೆದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಅಲ್ಲ ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲಿ ಒಂದ್ ಅಕ್ಷರ ಸ್ಟಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮೂಡಿಗೋ, ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ರಲ್ಲ ಸರ್, ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾವ್ ಸರ್. ಏನ್ ಮಾಡೋದು ಗುರುವೆ, ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಮಾತನೊಂದ ಆಡುವೆನು, ಕಣ್ಣನು ಹೊಡೆಯದೇನೆ ಒಮ್ಮೆ ನಿನ್ನ ನೋಡುವೆನು, ನಿನ್ನನ್ನು ನೋಡಿಕೊಂಡೆ ಒಮ್ಮೆ ಡ್ಯಾನ್ಸ್ ಮಾಡುವೆನು, ಕೇಳಲು ಆಗದಂತ ಹಾಡನೊಂದ ಹಾಡುವೆನು. ಕಣ್ಣಿನಲ್ಲಿ ಹೂವು ಅರಳಿ ನಿಂತಿದೆ, ತಡ ಮಾಡದೆ ಸರಿ ಮುಂದೆ ಹೇಳು, ಇದು ಹಳೆ ವಿಚಾರ. ಮುಂದೆ ಏನೆಂದು ಕೇಳಬೇಡಿ ನೀವು, ಹೃದಯ ಹಾರಲು ರೆಡಿಯಾಗಿದೆ. ಮುಚ್ಚು ನಿನ್ನ ಬಾಯನು, ಯಾಕ್ರಪ್ಪ ಆಯ್ತು ಗುರು ಇನ್ನೇನು, ನೋಡ್ರಪ್ಪ ಹೇಳಲೆ ಬೇಟೆಗೆ ನಾನು ಕೇಳದೇನೆ ನನ್ನ ಮನ ರಾಜ ಹಾಕಿದ್ದೆ. ಅಳತೆ ಮಾಡು ಟೇಪು ಹಿಡಿದು ನನ್ನ ಎದೆಯ ಆಳ, ಈ ಟಾರ್ಚು ಹಾಕಿ ನೋಡು, ನನಗೆ ಬೇರೆ ಹುಡುಗಿ ಇಲ್ಲ. ಮದುವೆ ಮನೆಯ ದಿಕ್ಕಿಗೆ ತೇಲುತ್ತಾ ಹೋಗಿ ನಾವು ದಾರಿನೇ ಕಳೆಯುವ ಇಬ್ಬರು ಸೇರಿ. ಏನ್ರಪ್ಪ ಹೋಗು ಮಗನೇ ಈಗಲೇ, ಹೆಂಗಪ್ಪ ಒಂದು ಹೋಗಲೇ ಆಗ್ಲಪ್ಪ, ನಿನ್ನ ಕಾಯಿಲ್ಲ. ಹೇಳಲಿ ನಾ ಪ್ರೇಮ ರೋಗ ಮಿತಿ ಮೀರಿದೆ. ನನ್ನ ಹಾಡಾದ ಹಾಡಲ್ಲಿ ಹಾಡಲ್ಲಿ ಹಾಯಾದ ಹೊಸ ಜ್ವರ ಬಂದಿದೆ. ಒಂದೇ ನೋಟಕ್ಕೆ ಕಣ್ಣಿನಲ್ಲಿ ಹೂವು ಅರಳಿ ನಿಂತಿದ್ದೆ, ತಡ
ನೇರವಾಗಿ ಬಳಸಲಾರೆ ಪ್ರೀತಿ ಎಂಬ ಪದವ, ನೀ ಕ್ಷಮಿಸಬೇಕು ನಾನು ಮಾತಿನಲ್ಲಿ ತುಂಬ ಬಡವ. ನಾನು ಬಾಯಿ ಬಡಿದುಕೊಂಡು ಹೇಳುವುದಿಲ್ಲ, ಕದ್ದು ಮುಚ್ಚಿ ತಿನ್ನುವೆನು ಲೈಫಿನ ಬೆಲ್ಲ. ಬಂದ್ರಪ್ಪ ಶಿವ ಅಂತೂ ಇಂತು ಮುಗಿಸಿದ, ಹೇಳ್ರಪ್ಪ ಟೇಪು ಚಾಲು ಮಾಡಿದ, ಅಲ್ರಪ್ಪ ಟಿಕೆಟ್ಟು ಮಾಡಬಾರದ ಎಂದರು ನನ್ನೆದೆ ಸರಿ ಗಮ ಅಂದಿದೆ. ಏನನ್ನು ಅನುರಾಗ ಅವಳಿಗೂ ಆಗಿದೆ. ಏನನ್ನು ಹೇಳಲ್ಲ ಅನುರಾಗ ಅವಳಿಗೂ ಆಗಿದೆ. ಏನಕ್ಕಿಸ್ತವನೇ ಒಡೆ ಬಿಡ. ಹಾಯ್. ನಿನಗೆ ಯಾಕಪ್ಪ ಬೇಜಾರು? ತಗೋ ಹೊಟ್ಟೆ ಹೊಟ್ಟ ಸೂರಜ್ ದ ರೈಸಿಂಗ್ ಸನ್. ಅಂದ್ರೆ ನಮ್ಮ ಹಣೆ ಬರೋಣ ನಾವೇ ಬದಲಾಯಿಸ್ಕೋಬೇಕು. ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ? ಯಾವ ಕಲೆ ಎದ್ದಪ್ಪ. ಓಹೋ ಥ್ಯಾಂಕ್ ಯು. ಖಂಡಿತ ಮದುವೆ ಬಂದೇ ಬರ್ತೀನಿ. ಆತಿಲ್ವಾದ ಮಾಲೆ ಮಾಡ್ತೀನಿ ರೀ. ಲೊತ್ತ ಅಲ್ಲಿ ಹುಡುಕ್ತಾ ಇದೀನಿ, ಇಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ಕೊಡ್ಲಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ಬಾ ತಿಂಗ್ಳಿಕ. ಓಕೆ ಓಕೆ ಓಕೆ. ಓ ಮೈ ಗಾಡ್, ಯಾಕೆ ಏನಾಯ್ತು? ರಿಂಗ್ ಕಾಣಿಸ್ತಾ ಇಲ್ಲ. ಉಂಗ್ರಾನ? ಎಂಗೇಜ್ಮೆಂಟ್ ರಿಂಗು. ಅಪ್ಪಂಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ. ಯಾರಿಗೂ ಹೇಳದ್ ಬೇಡ, ಇಲ್ಲೇ ಎಲ್ಲೋ ಇರುತ್ತೆ, ಹುಡ್ಕೋಣ. ಹುಡುಕ್ರೆ ಬಂದ್ರೆ ಹುಡ್ಕೋಣ. ಬಾರೆ. ಏನ್ ಹುಡುಕ್ತಾ ಇದೀಯಾ? ಏನಿಲ್ಲ. ಹಾಯ್. ಏನು ಕೆನ್ ಐ ಹೆಲ್ಪ್ ಯು? ಏನ್ ಹುಡುಕ್ತಿದ್ದೀರ ಪುಟ್ಟ? ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ, ಹೇಳು. ಅಕ್ಕನ ಉಂಗುರ ಕಳ್ದೋಗಿದೆ. ನನ್ಗೆ ಹೇಳ್ಬಿಟ್ಟೆ. ಹುಡ್ಕೊಡ್ಲಿ ಅಂತ. ಹುಡುಕಿದ್ರೆ ಸಿಗಲ್ಲ ಪುಟ್ಟ, ಜಾದು ಮಾಡ್ಬೇಕು. ಅಂದ್ರೆ ನಿಂಗ್ ಮ್ಯಾಜಿಕ್ ಮಾಡಕ್ಕೂ ಬರುತ್ತಾ? ಬರುತ್ತೆ, ಕಣ್ಮುಚ್ಚು. ತಿಗ 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 ಕಣ್ ತೆಗಿ. ಹಾಯ್. ಥ್ಯಾಂಕ್ ಯು ಅಂಕಲ್. ಅಕ್ಕ ನಿನ್ನ ಉಂಗುರ ಸಿಕ್ತು. ಥ್ಯಾಂಕ್ ಯು. ಈ ಉಂಗುರ ನನ್ಗಲ್ಲ ಸಿಕ್ಕಿದ್ದು. ಈ ಮುತ್ತು ನಂಗಲ್ಲ ಕೊಡ್ಬೇಕಾಗಿರೋದು. ಹೌದಾ? ಮತ್ ಯಾರಿಗೆ? ನನಗೆ ನನಗೆ ಉಂಗುರ ಸಿಕ್ಕಿದ್ದು. ಆ ಹುಡುಗಿ ಕೊಟ್ರಲ್ಲ, ಅಷ್ಟೆಲ್ಲ ಮೂತು ಬೇಡ, ಒಂದೇ ಒಂದು ಕೊಟ್ರೆ ಸಾಕು. ಐ ಲವ್ ಯು ಅಂತ ಹೇಳಿದ್ದಾಯ್ತು, ಕಿಸ್ಸು ಕೊಟ್ಟಿದ್ದಾಯ್ತು. ಇನ್ ಬ್ಯಾಲೆನ್ಸ್ ಇರೋದು ಒಂದೇ. ದುಸ್ಸೆನ್ ಜೊತೆ ನಿಮ್ ಮದ್ವೆನ ಕಟ್ ಮಾಡಿ ನಮ್ಮಿಬ್ರು ಮದ್ವೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಾಯ್. ನಿಂದೆ ನೀನ್ ಏನ್ ಅನ್ಕೊಂಡಿದ್ಯಾ? ಹೀರೋ. ಹೇ, ಅವಾಗ್ಲೇ ವಿಲ್ಲನ್ ಅಂತ ಹೇಳಿದ್ರಿ. ಆವಾಗ ವಿಲ್ಲನ್, ಈಗ ಹೀರೋ. ಬರ್ಲಾ? ಹೀರೋ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನಂತರ ಅಲ್ಲೋಡು. ಎಎಸ್ಪಿ ದುಷ್ಯಂತ್ ರವರಿಂದ ನಗರದಲ್ಲಿ ಮತ್ತೊಮ್ಮೆ ಉಗ್ರರ ಮೇಲೆ ದಾಳಿ. ನಗರದ ಹಲವಾರು ಕಡೆ ಉಗ್ರರು ಬಾಂಬ್ ಸ್ಫೋಟಿಸುವ ಖಚಿತ ಮಾಹಿತಿಯ ಮೇಲೆ ಎಎಸ್ಪಿ ದುಷ್ಯಂತ್ ಪಡೆ ಕಾರ್ಯನಿರತವಾಗಿದೆ.
ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಅದು ಕಾಯ್ತಾನೆ ಇರುತ್ತೆ 24/7 ರೌಂಡ್ ದ ಕ್ಲಾಕ್. ನಾನು ನನ್ನ ಡ್ಯೂಟಿ ಮೇಲೆ ಇರ್ತೀನಿ. 24 ಗಂಟೆನೂ ಅವ್ರು ಕ್ರಿಮಿನಲ್ಗಳ ಹಿಂದೆನೆ ಇದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾವೇ ಅಲ್ವಾ? ನಾನು ನನ್ನ ಸೇಫ್ಟಿ ನೋಡ್ಕೊಂಡು ಕೂತ್ಕೊಂಡಿರಕ್ಕಾಗತ್ತಾ? ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್. ಅವ್ರ ಲೈಫ್ನೇ ಅವ್ರು ಕೇರ್ ಮಾಡಲ್ವಂತೆ, ಈ ನಿಮ್ ಲೈಫ್ ಏನ್ರಿ ಕೇರ್ ಮಾಡ್ತಾರೆ? ಐ ಹ್ಯಾವ್ ನೋ ಅಟ್ಯಾಚ್ಮೆಂಟ್ಸ್ ಆರ್ ಸೆಂಟಿಮೆಂಟ್ಸ್. ಕರ್ತವ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸೆಂಟಿಮೆಂಟ್ ಇಲ್ದಿರೋರ್ ಜೊತೆ ಹೇಗ್ರಿ ಇರ್ತೀರಾ? ಅವರು ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾರಂತೆ, ನಾವು ಪ್ರೀತಿಗೋಸ್ಕರನೇ ಪ್ರಾಣ ಕೊಡ್ತೀವಿ. ನೋಡಿ, ನಿಮಗೆ ಬಿಟ್ಟಿದ್ದು. ಇಟ್ಸ್ ಲವರ್ಸ್ ಚಾಯ್ಸ್. ಏನ್ ಮಾಡ್ತೀರಾ ಮಾಡಿ. ಅಂದ್ರೆ ನೀನು ನನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿನಾ? ಓಕೆ, ಇನ್ 5 ನಿಮಿಷದಲ್ಲಿ ಓಡೋ ಟ್ರೈನ್ ಅನ್ನ ನಿಲ್ಸಕ್ಕಾಗತ್ತಾ? ಹಲೋ, ಲೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಆಗ್ತೀವಿ ಗೊತ್ತಲ್ಲ? ಮಾಡ್ದಿದ್ರೆ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ ರೇ. ಒಂದ್ಸಲಿ ಹೇಳೋದು ಅರ್ಥ ಆಗಲ್ವಾ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ ರೇ ಸ್ವಾಮಿ, ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ ಪ್ಲೀಸ್. ನಿನ್ ಕಿವೆ ಗುಗ್ಗಿ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲ್ಲಿ ಇಕ್ಕೊಂಡು ಹೋದಾಡ್ಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ಬೇಡ ನೋಡು. ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವ್ನನ್ನ ಸುಮ್ನೆ ಬಿಡ್ತಾರಾ? ಅವನನ್ನ ಒದ್ದು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸಾ, ಏನ್ಲಿ ಸರ್ ಓಸಿ ಬನ್ನಿ ಸರ್, ಇಲ್ಲಿ ಪ್ರಾಬ್ಲಮ್ ಅದೇ. ನಾನು ಪ್ರಾಬ್ಲಮ್ ಚಾಲು ಮಾಡ್ತಾ ಇದ್ದೀನಿ ಇಲ್ಲಿ, 1 ನಿಮಿಷ ಇಲ್ಲಪ್ಪ. ನೋಡೋ ಹೇಳ್ತಾ ಇದ್ದೀನಿ, ನಾನು ಹೇಳೋದೇ ಫೈನಲ್. ಬನ್ನಿ ಸರ್, ಅರ್ಜೆಂಟ್. ಏನ್ಲಿ ನಿಮ್ದು? ಏನ್ಲಿ 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 ಪ್ರಾಬ್ಲಮ್ ಏನ್ಲಿ ಸರ್? ಈ ಬಸ್ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಂಗೆ ಟ್ರೈನ್ ನಾಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನು ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು ಹುಡುಕ್ತೀವ್ನಿ? ಏಯ್, ನನ್ನೇನ್ ಗೂಬೆ ನನ್ನ ಮಗ ಅನ್ಕೊಂಡಿದ್ಯಾ? ನೀವು ಹಂಗ್ ಕಾಣಕ್ಕಿಲ್ವಲ್ಲ ಸರ್? ಇಡಿಯಟ್. ಸರ್ 1 ನಿಮಿಷ ಸರ್, ನನ್ ಮಾತು ಕೇಳಿ ಸರ್. ನಮ್ಮ ಅವ್ವ ಹೇಳಿದ್ಲು, ನಮ್ಮೂರ್ ದೇವ್ರು ಶ್ರೀಕೃಷ್ಣ ಪರಮಾತ್ಮ ತರ ಟ್ರೈನ್ ನಾಗೆ TC ಸಾಹೇಬ್ರು ಅಂತ ಇರ್ತಾರೆ. ನಿಂಗೆ ಏನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೇ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ಲು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್? ನಿಮ್ಮಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ ಕಿತ್ನ ದೇವ್ಲು. ದೇವ್ಲು ಅಲ್ಲೋ. ಏನ್ ಸರ್ ಅದು ಎತ್ಗೆ ಗಂಟೆ ಕಡ್ದ ಕಾಣ್ತದೆ? ಗಂಟೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕಂತದೆ. ಏನ್ ಸಾ? ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದಾ? ಅಲ್ಲಿ ಗಮಾಲ ಯಾಕೆ ನಗ್ತಾ ಇದೀಯಾ? ಅಲ್ಲ, ಅವಾಗ್ಲೇ ನಾನು ಹೆಂಗೋ ಕಾಣ್ತಿದ್ದೀನ ಅಂತ ಕೇಳಿದಿರ ಸರ್? ಗೂಬೇತಲ್ಲ? ಅದೇ ಹಂಗೆ ಕಾಣ್ತಿದ್ದೀ ಸರ್. ಅಲ್ಲ ಸರ್, ನಮ್ಮೂರ್ ಎತ್ತಿಗೆ ಆಟೋ ಉದ್ದ ಮೂಗ್ತಾರ ಕಟ್ಬಿಟ್ಟು ಎಳೆದ್ರು ನಿಲ್ಲಕ್ಕಿಲ್ಲ. ಇಡೂದ ಟ್ರೈನ್ಗೆ ಈಡ್ತಪ್ಪ ಗಂಟೆ ಹಾಕಿ ಎಳೆದ್ಬಿಟ್ರೆ ನಿಂತ್ಕೊಂಡ್ಬಿಡ್ತಾರೆ ಸರ್. ಯಾವ ನನ್ ಮಗ ಸರ್ ಕೆಲಸ ಕೊಟ್ಟಿದ್ದು ನಿಮ್ಗೆ? ನೋಡ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೇಗೆ ಈ ತುದ್ದ ಅಂದೆ, ಈ ತುದ್ದ ತೈದ್ ನಿಲ್ತಿದ್ದೀನಿ. ಸಾರಿ ಸಾ ಮೈಂದಿತ್ ಕಿತ್ನ ನಾನ್ ತೋಲೆ ಆತ ಅಲ್ತಿಲ್ಲ. ಎತ್ತಲೆ ಇವನಪ್ಪ ಬಂದು ಸೊ ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನ್ ಏನು ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಸಿಬಿಡ್ತೀನಿ. ಬಾಯ್ ಸುರೇಶ್. ಎಲ್ಲ ಲಗೇಜ್ಗಳನ್ನು ತಗೊಂಡ್ಬಿಡಿ.
ಬರ್ತೀವಿ ಸೂರಜ್, ಮದ್ವೆಗ್ ಮಾತ್ರ ತಪ್ಪದೆ ಬರ್ಬೇಕಪ್ಪ. ಬರ್ದೇ ಇದ್ರೆ ಬಿಡೋರು ಯಾರು? ಬರ್ಬೇಕಾದ್ರೆ ಆಗೇನೆ ಪ್ರೀತಿ ವಿಶ್ವಾಸನ ಜೊತೆ ಕರ್ಕೊಂಬಂದ್ಬಿಡು. ವಿಶ್ವಾಸ ನೀವು ಹಿಡ್ಕೊಂಡು ಪ್ರೀತಿ ನನ್ ಜೊತೆ ಕಳ್ಸ್ಕೊಡೋದಾದ್ರೆ ಗ್ಯಾರಂಟಿ ಬರ್ತೀನಿ. ಖಂಡಿತ. ನಿನಗ್ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಒಂದೇ ಒಂದ್ಸಲ ತಿರುಗ್ ನೋಡು. ಕಮಾನ್ ಟರ್ನ್. ಬಂದ್ರಮ್ಮ ಬೇಗ. ಈ ತಿರುಗ್ ನೋಡೋದೆಲ್ಲ ಸಿನಿಮಾಲೇ ಸರಿ, ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಈ ಹರೇ ರಾಮ ಹರೇ ಕೃಷ್ಣ ಮಂತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ. ನನ್ನನ್ನು ಬಿಟ್ಟು ಹೋಗಕ್ಕೆ ಮನ್ಸು ಬರ್ಲಿಲ್ಲ ಅಲ್ಲ? ಬಿಟ್ಟು ಹೋಗಕ್ಕೆ ಮನ್ಸ್ ಬರ್ಲಿಲ್ಲ. ನಿನ್ನೆನಲ್ಲ, ನನ್ ಮೊಬೈಲ್ನ. ಎಲ್ಲಿ ಬಿಟ್ಬಿಟ್ಟೆ ಮೊಬೈಲ್ನ? ಗಾಡ್. ಹಲೋ. ಸುಮಾ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ 1 ನಿಮಿಷ ನನ್ನ ಮಾತು ಕೇಳಿ. ನೀವು ನಿಮ್ಮನ್ನ ನಿಮ್ಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ತಾ ಇದ್ದೀರಾ. ಹಲೋ, ಹಗಲ್ಗನ್ಸ್ ಕಾಣೋದನ್ನ ನಿಲ್ಸು, ಸ್ವಲ್ಪ ಎಚ್ಚರವಾಗಿರು. ಎಚ್ಚರವಾಗಿರ್ಬೇಕಾಗಿರೋದು ನಾನಲ್ಲ, ನೀವು. ಟ್ರೈನ್ ಹೋಗ್ತಾ ಇದೆ. ಏನ? ಕಣ್ಬಿಟ್ಟು ನೋಡ್ರಿ, ಟ್ರೈನ್ ಹೋಗ್ತಾ ಇದೆ. ರೇ, ಏನ್ ಸಾಯ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ ನೀವು? ಒಂದ್ಸಲ ಈ ಕಡೆ ಬೆಳಕ್ ಹೋಗ್ತೀರಾ, ಒಂದ್ಸಲ ಆ ಕಡೆ ಬೆಳಕ್ ಹೋಗ್ತೀರಾ. ನನ್ನೇನ್ ಗೋಲ್ ಕೀಪರ್ ಅನ್ಕೊಂಡಿದ್ದೀರಾ? ನೀವು ಬೀಳ್ಬೇಕಾದ್ರಲ್ಲಿ ಹಿಡಿಯಕ್ಕೆ. ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ, ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡ್ರಿ. ತಿರ್ಕೊಳ್ಳೆ. ಓಹೋ, ನಮ್ಮ ಮಾವಂದು, ನಿಮ್ಮ ಅಪ್ಪಂದು ತಗೊಳ್ಳಿ. ಅಯ್ಯೋ ಪಾಪ, ಪ್ಲೀಸ್ ನೀನೇ ಮಾತಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗ್ತಿದೀವಿ ಅಂತ ಹೇಳ್ಬಿಡ್ಲಾ? ಮಾತಾಡು. ಹಲೋ, ಯಾರದು? ಸುಮಾ ಇಲ್ವಲ್ಲಿ? ಸರ್, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಗಾಬರಿ ಆಗ್ಬೇಡಿ. ನಿಮ್ ಮಗಳು ಟ್ರೈನ್ ಅಲ್ಲಿ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ರು. ವಾಪಸ್ ತಗೊಂಡೋಗಕ್ ಬಂದಾಗ ಟ್ರೈನ್ ಮೂವ್ ಆಗ್ಬಿಡ್ತು. ನೀವೇನು ಟೆನ್ಷನ್ ತಗೋಬೇಡಿ, ನೆಮ್ಮದಿಯಾಗಿ ಚೌಲ್ಟ್ರಿಗೆ ಹೋಗಿ ಎಲ್ಲ ರೆಡಿ ಮಾಡಿರಿ. ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ. ಬೇಜವಾಬ್ದಾರಿ ಹುಡುಗಿ ಅವಳು. ಒಂದಲ್ಲ ಒಂದ ನಾವು ಮಾಡ್ಕೊಂತಾಳೆ. ಫೋನ್ ಕೊಡಪ್ಪ ಅವ್ಳಿಗೆ. ನೀವು ಮೊಬೈಲ್ ಅಲ್ಲಿ ಬೈದಿದ ತಕ್ಷಣ ಟ್ರೈನ್ ವಾಪಸ್ ಬರಲ್ಲ ಸರ್. ನಾನು ಹೇಳ್ದಲ್ಲ ಕರ್ಕೊಂಡ್ ಬರ್ತೀನಿ ಅಂತ. ತಗೊಳ್ರಿ, ಮಾತಾಡಿ. ಯಾವಾಗ್ಲೂ ಹೀಗೆ ಮಾಡ್ತೀಯ, ಸ್ವಲ್ಪ ಗೊತ್ತಿಲ್ಲ. ಸಾರಿ ಪಾಪ. ಸರಿ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳಿ, ವೆಹಿಕಲ್ ಅಲ್ಲಿಗೆ ಕಳಿಸ್ತೀನಿ. ಸೊ ವಾಟ್ ನೆಕ್ಸ್ಟ್? ಎಲ್ಲ ನಿನ್ನಿಂದಾನೇ ಆಗಿದ್ದು. ಇಡಿಯಟ್. ರೀ, ನಾನು ಹೇಳ್ದ ನಿಮ್ಗೆ ಮೊಬೈಲ್ ಬಿಟ್ಟು ಹೋಗಕ್ಕೆ. Just leave me alone. ನಾನ್ ನಿಮ್ಮನ್ನು ಬಿಟ್ಟು ಹೋದ್ರು ನಿಮ್ ಪ್ರೀತಿ ನನ್ನ ಕೂಗಿ ಕೂಗಿ ಕರೆಯುತ್ತೆ. ಕೂಗುದ್ರಾ? ನಿಮ್ ಹಾರ್ಟ್ ನನ್ನ ಹೆಸರು ಕೂಗ್ದಂಗ ಆಯ್ತು, ಅದಕ್ಕೆ ಬಂದೆ. ಓಹ್, ಮೋಸ್ಟ್ಲಿ ವೈಬ್ರೇಟರ್ ಮೋಡಲ್ ಇರ್ಬೇಕು. ರಿಂಗ್ ಟೋನ್ಗೆ ಹಾಕೊಳ್ಳಿ, ಕೇಳಿಸುತ್ತೆ.
Oh my God! ತಪ್ಪೆಲ್ಲ ನಿಮ್ದೆ. ಒಂಟಿಯಾಗಿ ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ನಾನೇ ಬಿಡಲ್ಲ. ಈ ಬಾಗುಂದಿ ನಲ್ಲ ಇದೆ. ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನೋ ಮಾಡ್ತಿದ್ಯಾ ನೀನು? ಅಕ್ಕ, ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಓ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚುಡು. ಜೆನ್ನಿ, ಬಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ, ಅಯ್ಯೋ ಈ ಮದ್ವೆ ಎಲ್ಲ ಬಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ಬರೀ ಇದಾಯ್ತು ನಿಂದು. ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರೆಲ್ಲ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ? ಬಾಬಾ, ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳಿದೆ. ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ ತಲುಪ್ತು ಬಿಡಿ. ಅಲ್ಲ ಬಾಬಾ, ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ, ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ. ಸ್ವಾಮಿ, ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವಿನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ, ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. ಏನಮ್ಮ? This is for you. ರಾಂಗ್ ನಂಬರ್ ಅಂತ ಗೊತ್ತಾಗ್ತಿಲ್ವನೇ? ಹೋಗಿ ಆ ಕಡೆಗೆ. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ. ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ? ಓಕೆ, ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ, ಹೀಗ ಮಾಡೋದು ನೀವು? ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮ್ಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜನಿ, ಸೂರಜ್ ಒಳಗಡೆ ಇರೋ ಕರೆ ಮಾಡ. ಏನಪ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಒಳಗಡೆ ಬಾ.
ಜನ್ನಿ ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ ನನ್ನ ಆದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್, ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರಲ್ಲಿ ಹೊಂಟೋಗ್ಬಿಟ್ಟ. ಏ ಜನಿ, ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನಿನಗೆ ಹೇಳೋದು ಅರ್ಥ ಆಗಲ್ಲ. ನೀನ್ ಬರ್ದಿದ್ರು ಕಟ್ತೀನಿ. ಇರಪ್ಪ, ಬರ್ತೀನಿ. ಹಾಯ್ ಏನಾ? ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನ್ ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿನ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ದುಷ್ಯಂತ್ ಸುಮಾ, ದುಷ್ಯಂತ್ ಬರ್ತಾ ಇದ್ದಾರೆ. ಡೋಂಟ್ ವರಿ ಸರ್. ಓಕೆ ಸರ್, ಮದುವೆ ಮುಗಿಸಿದ ತಕ್ಷಣ ಆ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ಐ ಆಮ್ ಕೋಆರ್ಡಿನೇಟಿಂಗ್ ಸರ್, ಐ ಆಮ್ ಆನ್ ಇಟ್. ಬನ್ನಿ ನಮಸ್ತೆ. ಬನ್ನಿ ಬನ್ನಿ. ದುಷ್ಯಂತ್, ಸೂರಜ್ ಅಂತ. ಹಾಯ್. ಇವನೇನ ಇಲ್ಲ ಅಂದಿದ್ರೆ ಮದ್ವೆನೇ ನಡೀತಾ ಇರ್ಲಿಲ್ಲ. ಸುಮಾ ಟ್ರೈನ್ ಇಂದ ಬೀಳ್ಬೇಕಾದ್ರೆ ಕಾಪಾಡಿದ್ದೆ ಈ ಸೂರಜ್. ನಮ್ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾನೆ. ಓ ಸರ್, ಓ ಏನ್ ಕಬ್ಬಣ ತಿಂತೀರಾ ಸರ್ ನೀವು? ನಡಿಯಪ್ಪ, ಬರಪ್ಪ ನೀನು ಬಾ. ಸರ್, ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ಸರ್. ಸರ್, ACP ವೆಂಕಟಪ್ಪ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಸದ್ಯ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಸರ್. ಸರ್, ಇಫ್ ಯು ವಾಂಟ್ ಮೀ ಟು ಕಮ್ ಡೌನ್, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್. ಓಕೆ ಸರ್. ಸರ್, ನಾಳೆ ನನ್ನ ಮದುವೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಸರ್. ಐ ವಿಲ್ ವೇಟ್ ಫಾರ್ ಯು ಸರ್. ಸರ್, ವೆಲ್ಕಮ್ ಡ್ರಿಂಕ್ ಫಾರ್ ಯು. ಚಿನ್ನ ಸರ್, ಮುನ್ ವೆಂಕಟಪ್ಪಂಗ್ ಫೋನ್ ಮಾಡಿ ಕೇಳಿ ಆ ರಿಪೋರ್ಟ್ ಏನಾಯ್ತು ಅಂತ. ಸರ್, ಇವತ್ತಾದ್ರೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸರ್, ಜ್ಯೂಸ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸರ್, ನೀವು ಬೇಡ ಅನ್ನೋ ಆಗಿಲ್ಲ, ಸ್ಪೆಷಲಿ ಮೇಡ್ ಫಾರ್ ಯು ಸರ್. ಬೇಡ ಅಂದ್ರೆ ಬೇಡ ಬಿಡಿ ಸರ್. ಆಮೇಲೆ ರೀಸನ್ ಗೊತ್ತಾದ್ಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನೀವು ನಾನು ಕೇಳೋ ಹಾಗಿಲ್ಲ. ಸರ್, ವಿತ್ ಯುವರ್ ಪರ್ಮಿಷನ್ ಇದು ನಾನ್ ಕುಡಿಬೋದಾ ಸರ್? ಅರ್ಥ ಆಯ್ತು ಬಿಡಿ ಸರ್. ಸರ್, ರಾಮಚಂದ್ರಪ್ಪ ಅವ್ರನ್ನ ಸ್ಟೇಷನ್ ಇಂದ ಬರಕ್ಕೆ ಹೇಳ. ನಂಗೆ ಫೋನ್ ಮಾಡಕ್ ಹೇಳಿ. ಓಕೆ ಸರ್. ಏನ್ ಸ್ವೀಟ್ ಆಗಿದೆ ಸರ್. ಸರ್, ಈ ಸಿಹಿ ಶುಗರ್ ಕರಾಮತ್ತಲ್ಲ ಸರ್. ಈ ಜ್ಯೂಸ್ ಮಾಡಿದ್ರಲ್ಲ, ಅವ್ರ ಕೈ ಸ್ಪರ್ಶದ ಕರಾಮತ್ತು. ಆಕ್ಚುಲಿ ಮದ್ವೆ ಹೆಣ್ಣು ತಾನು ಮದ್ವೆ ಆಗೋ ಗಂಡಂಗೋಸ್ಕರ ಮಾಡೋ ಸ್ಪೆಷಲ್ ಜ್ಯೂಸ್ ಇದು. ಸಂಪ್ರದಾಯ ಅಂತೆ. ನಿಮ್ದು ನಮ್ ಪಾಲಾಯ್ತು, ಅದು ವಿತ್ ಯುವರ್ ಪರ್ಮಿಷನ್. ಎಲ್ಲಿಂದ ಬರ್ತಾರ್ರಿ ಇವರು? ತಗೋಪ ಗಿಫ್ಟ್. ಚಿಕ್ಕಮ್ಮ,
ಅದನ್ನ ನೀವೇ ತಗೊಂಡೋಗಿ ಕೊಟ್ಬಿಡಿ ಚಿಕ್ಕಮ್ಮ. ಏನ್ ಸರ್ ನಿಮ್ ಹುಡುಗಿಗೆ ಗಿಫ್ಟಾ? ಸರ್ ನಿಮ್ ಮುಖದಲ್ಲಿ ನಾಚಿಕೆ ಜಗತ್ತಿನ ವಂಡರು ಸರ್. ಹಾಗಾದ್ರೆ ಇದನ್ನೇನ್ ಮಾಡೋದು? ಚಿಕ್ಕಮ್ಮ ಅದು ಎಲ್ರೆದುರುಗಡೆನೂ. ಸರಿ ಅರ್ಥ ಆಯ್ತು. ಇದನ್ ಕೊಡೋ ಅರೇಂಜ್ಮೆಂಟ್ ನಾನ್ ಮಾಡ್ತೀನಿ. ಓಕೆ ಓಕೆ. ಯಾರೋ ಕರ್ದ ಹಾಗಾಯ್ತಲ್ಲ. ಯಾರೋ ಓಹ್ ಏನ್ ಹೆಲ್ಪ್? ನಮ್ ದುಷ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನ್ ಅರೇಂಜ್ ಮಾಡ್ತೀನಿ. ಮೇಹುನಾ ನೀವ್ ನೇಡ್ರಿ. ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವ್ ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹ್ಯಾಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯ ಅಲ್ಲ? ನೋಡ್ತಾ ಇರು ನಾನ್ ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ಗೆ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಸುಮಾ ಒಂದ್ ನಿಮಿಷ. ನಿಮ್ಗೆ ಇವನ್ ಯಾರು? ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೆ ಏನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್ ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ. ಓ, ನನಗೊಬ್ಬನಿಗೆ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ವಾವ್, ಸಾಕ್ ಸುಮ್ನೆ ಇದೆ. ಬಸಿಟ್ಕು ಕಾಣದ್ ಬೇಡ. ಹುಡುಕ್ತಿರೋದ್ ನೋಡೆ, ಸ್ವಲ್ಪ ಮಜಾ ತಗೊಳ್ಳೋಣ. ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೇನೋ ಗೊತ್ತಿಲ್ಲ. ಚಿಕ್ಕವನಿಂದ ಅನಾಥನಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ರಫ್ ಅಂಡ್ ಟಫ್. ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಐ ಥಾಟ್ ದಿಸ್ ವಾಸ್ ದ ರೈಟ್ ಥಿಂಗ್ ಟು ಗಿವ್ ಯು. ದಿಸ್ ಇಸ್ ಫಾರ್ ಮೈ ಲವ್. ದಿಸ್ ಇಸ್ ಫಾರ್ ಯು. ಹೇಗಿದೆ? ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವರ್ತ್ 2.5 crores. Okay. See you. ಎಕ್ಸ್ಕ್ಯೂಸ್ ಮೀ. ನನಗೆ ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯನು ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ಹುಡುಗನಿಂದಾನು ಅಪ್ಪ ಅಮ್ಮನ ನೆರಳಲ್ಲಿ ಬಹಳ ಸ್ಮೂತ್ ಆಗಿ ಬೆಳೆದವನು ನಾನು. ನನಗೆ ಭಾವನೆಗಳು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತು ನನ್ನ ಜೊತೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀವು ಗೊತ್ತು, ನಿಮ್ ಮನಸ್ಸು ಚೆನ್ನಾಗಿ ಗೊತ್ತು. ಇದು ನಿಮ್ ಮನಸ್ಸು. ಏನಿದೆ ಇದರಲ್ಲಿ? ನಿಮ್ ಮನಸ್ಸಿಗಾಗೋ ಆನಂದ. Wow!
ಸುಮಾ, ನಿಮ್ 2.5 ಕೋಟಿ ಪ್ರೀತಿ ಕೆಳಗ್ ಬಿದ್ದಿದೆ, ಎತ್ಕೊಂಡು ಹೋಗಿ. ರಕ್ತ ರಕ್ತ ರಾಯನ ಮಗಳೇ ಮುತ್ತಿನಂತ ಮಾವನ ಮಗಳೇ ನಿನ್ನ ವರಿಸೋ ಮಧುಮಗನ್ಯಾರ. ರಕ್ತ ರಕ್ತ ರಾಯನ ಮಗಳೇ ಮುತ್ತಿನಂತ ಮಾವನ ಮಗಳೇ ನಿನ್ನ ವರಿಸೋ ಮಧುಮಗನ್ಯಾರ. ಪ್ರಿಯ ನಿನ್ನ ತುಂಟ ಕಣ್ಣು ಹುಡುಕುತ್ತಾವೆ ಯಾರನ್ನ, ಜಾಗು ಮಾಡಿ ಹೊತ್ತುಕೊಂಡು ಹೋಗೋ ಯಾರೇ ನಿನ್ನನ್ನ. ಚಂದ್ರನಂತ ಗಂಡು ಬೆಳಕ ಬಂಡಿ ಹೂಡಿಕೊಂಡು ನನ್ನ ರಾಣಿಯಂತೆ ಕರ್ಕೊಂಡು ಹೋಗ್ತಾರೆ. ಚಂದ ಮಾಮ ತೋರಿ ಎಲ್ಲ ಚಂದ್ರ ಭೂಮಿಗಿಳಿಯೋದಿಲ್ಲ, ಪುಟ್ಟ ಕಣ್ಣಲ್ಲಿಷ್ಟು ದೊಡ್ಡ ಕನಸೇನೆ. ಪ್ರಿಯ ನಿನ್ನ ತುಂಟ ಕಣ್ಣು ಹುಡುಕುತ್ತಾವೆ ಯಾರನ್ನ, ಜಾದು ಮಾಡಿ ಹೊತ್ತುಕೊಂಡು ಹೋಗೋ ಯಾರೇ ನಿನ್ನನ್ನ. ಬಂಡಿ ಹೂಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಹೂದಿದೆ ಸೌಗಂಧ ಒಂದಾಗುತ್ತಿದೆ ಸಂಬಂಧ, ಹುರಿಯೊಕ್ಕೆ ಆನಂದ ನೀ ಬಂದಿರುವೆ ಎಲ್ಲಿಂದ. ಹೋ, ಸುತ್ತಮುತ್ತೆಲ್ಲ ಸೊಂಪಾದ ನೀರೇ ಇದೆ, ಬೆಟ್ಟ ಗುಡ್ಡಾದ ನಡುವಲ್ಲಿ ನಮ್ಮೂರಿದೆ. ಅಲ್ಲೇ ಹೋಗು ಅಲ್ಲೇ ಮೊಗ್ಗು, ಕೀಳು ಆಸೆನ ನೀ ಕೈ ಬಿಡು. ಚುರ ಚುರ ಜೋಕುಮಾರ ಸಾಕು ನಿನ್ನ ಚೆಲ್ಲಾಟ, ನಿನ್ನ ಚೆಲ್ಲಾಟ ಯಾಕೋ ಇಂಥ ಹುಡುಗಾಟ. ಬರೋ ಗಂಟೆಗೋರ ಯಾಕೋ ಇಂಥ ಹುಡುಗಾಟ. ಹೊತ್ತುಕೊಂಡು ಹೋಗೋ ಯಾರೇ ನಿನ್ನನ್ನ. ಇನ್ನು ಇದೆ ಅವಕಾಶ, ತೆರೆದೇ ಇದೆ ಆಕಾಶ, ನನ್ನಂಥ ಸರದಾರ ನಿಂಗಾಗುವನು ಜೊತೆಗಾರ. ಓ, ಬ್ರಹ್ಮ ಬರಿದಾಯ್ತು ನಮ್ಮಿಬ್ಬರ ಜೋಡಿಯ, ಇನ್ನು ಫಲಿಸೋಲ್ಲ ಎಂದೆಂದು ನಿನ್ನಾಶಯ. ಮುಂದೆನಂತ ಮೇಲೆ ಕುಂತ ಜಾಣ ಭಗವಂತನೇ ಬಲ್ಲನು. ಪ್ರಿಯ ನಿನ್ನ ತುಂಟ ಕಣ್ಣು ಹುಡುಕುತ್ತಾವೆ ಯಾರನ್ನ, ಜಾದು ಮಾಡಿ ಹೊತ್ತುಕೊಂಡು ಹೋಗೋ ಯಾರೇ ನಿನ್ನನ್ನ. ದುತ್ಯಂತ್ ಮತ್ತು ತುಮ. ಓ ನಮಸ್ಕಾರ ಸರ್. ಸರ್ ಸರ್ ಎಂತ ನೀವು ಇಲ್ಲಿ? ಬಾಂಬ್ ಬಿಡಕ್ ಬಂದಿದ್ದೀನಿ. ಬಾಂಬ್ ಇಲಕ್ಕೆ ಟ್ರೈನಲ್ಲಿ ಬಂದ್ಲ, ಹೆಂಗೋ ನಂಬಕ್ಕಾಗಲ್ಲ. ತೈದ್ ನೋಡಿದ್ಲೆ ಆಲ್ಡಿ ಹಾಕಿ ಇಲ್ಲಂಗ ಅವನೇ. ಲಾ 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 ಲಾ. ಪುರೋಹಿತ್ರ ನಂಗೊಂದು ಡೌಟು. ಏನಯ್ಯ? ಮದುವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ? ಇಲ್ಲಿ ಪುರೋಹಿತ ಯಾರು, ನಾನಾ ನೀನಾ? ನೀವೇ. ಮತ್ತ್ಯಾಕಯ್ಯ ಡೌಟು? ನಂತರ ಅವರು ನಿಮ್ಮನ್ನ ಅಡಿಗೆ ಭಟ್ಟ ಅಂತ ತಿಳ್ಕೊಂಡಿರ್ಬೇಕು. ಸರ್, ನನಗೆ ನಿಮ್ಮ ಹತ್ರನೂ ಒಂದು ಡೌಟ್ ಇದೆ. ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸ್ಸಿರೋ ಮುದ್ದಾದ ಸೌಂದರ್ಯವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು, ಇಲ್ಲ ಟಫ್ ಆಗಿ ಡೈನಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮಾ ಪುಣ್ಯ ಮಾಡಿದ್ರು ಸರ್? ನಾನೇ ಪುಣ್ಯ ಮಾಡಿದ್ದೆ. ನಾನ್ ನಂಬಲ್ಲ ಸರ್. ವಿಷಯ ಇದೆ ಸರ್. ಸುಮಾ ಅವ್ರನ್ನ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ.
ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಶೀಸ್ ಎಂಗೇಜ್ಡ್ ಅಂತ. ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ, ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್, ಶೀಸ್ ಎಂಗೇಜ್ ಟು ASP ದುಷ್ಯಂತ್ ಅಂತ. ನಿಮ್ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ ಡೈನಮಿಕ್ ಪರ್ಸನಾಲಿಟಿ ASP ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್. ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನ ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್? ನೋಡಯ್ಯ, ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡ್ ಬಾರಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಪುರೋಹಿತ್ರೆ ನೀವು ರೆಡಿನಾ? ಅಯ್ಯ, ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು. ಓಕೆ, ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಯ್, ಇನ್ನೂ ಹುಡುಗಿ ರೆಡಿ ಆಗಿಲ್ವಾ? ಇಷ್ಟೊಂದ್ ಜನ ಹುಡುಗಿರಿದ್ದೀರಾ? ಓಕೆ ಓಕೆ, ನಡ್ರಿ, ಪುರೋಹಿತರು ಕರಿತಿದ್ರ. ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ, ಏನೋ ಕಡಿಮೆ ಆಗಿದೆಯಲ್ಲ. ಈಗ ಕರೆಕ್ಟ್ ಆಗಿದೆ. ಓಡೋಣ. ಏನು? ಲೇ ಚಿಪ್ಪೋತಾಮ. ಹಲೋ, ನನ್ ಮದ್ವೆ ಮುಹೂರ್ತಕ್ಕೆ 10 ನಿಮಿಷ ಮಾತ್ರ ಇರೋದು. ಹಲೋ, ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ. ಯೋಚನೆ ಮಾಡಿ. ಸುಮಾ, ಎಷ್ಟೊತ್ತು ರೆಡಿ ಆಗೋದಿಕ್ಕೆ? ಮುಹೂರ್ತ ಟೈಮ್ ಆಯ್ತಲ್ಲಪ್ಪ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು. ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ. ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ. ನೋಡಿ, ಬನ್ರಿ, ಹೋಗೋಣ. ಟೈಮ್ ಆಯ್ತು. ಬನ್ನಿ 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 ಬನ್ನಿ. MLA ಶ್ರೀನಿವಾಸ್ ಅವ್ರು ಬಂದಿರಂತೆ, ಬಾ ಬೇಗ ಬಾರಮ್ಮ ನೀನು. ನೀವು ನಡ್ರಿ, ನೀವು ನಡ್ರಿ. MLA ಶ್ರೀನಿವಾಸ್ ಅವ್ರು ಬಂದಿದ್ರಂತೆ ಅಕ್ಷತೆ ಹಾಕಕ್. ಬನ್ನಿ. ಯಮದಲ್ಲಿ ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸಾ. ಏನು ಮಾತಾಡ್ತಿಲ್ಲ ಸಾ. ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್, ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ. ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್, ತಮಾಷೆ ಮಾಡ್ಬೇಡಿ ಸರ್, ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದ್ನೋ ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾಕೆಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ಗೆ ಕೊಟ್ರು. ನೀವು ಅಟ್ಲೀಸ್ಟ್ ಒಂದು ರೋಸ್. ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ? ನಾನು ಈ ಹೂನ ನಿಮ್ ಮುಡ್ಸ್ಬೇಕಾಗಿಲ್ಲ. ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿಯೇ ನಿಮ್ ಮುಡಿ ಸೇರುತ್ತೆ. ಸುಮಾ, ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಲೇಟ್ ಆಗುತ್ತೆ ಬಾ. ಲೇಟ್ ಆಯ್ತು, ಹೋಗೋಣ ಹೋಗೋಣ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿಯೇ ನಿಮ್ ಮುಡಿ ಸೇರುತ್ತೆ.
ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ ಸರ್? ಗುರುವೇ, ಹೀರೋ ಆಗಬೇಕು ಅಂದ್ರೆ 2 ಕ್ವಾಲಿಟಿ ಇರಬೇಕು. ಒಂದು ತಾಕತ್ತಿರ್ಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮಳೆ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೇ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೇ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ ನಂಬಿಕೆ ನನ್ ಪ್ರೀತಿ ಉಳಿಸುತ್ತೆ, ನನ್ ಪ್ರೀತಿ ನನ್ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ. ಜಸ್ಟ್ ವಾಟ್ ನೆಕ್ಸ್ಟ್ ಅಂತ. ಇಷ್ಟು ಡೈಲಾಗ್ ಆಗ್ಬಿಟ್ಟು ಹೋಗ್ತಾವನೆ. ಅಲ್ಲ ಮಿಸ್ಟರ್, ಸೋತೆ ಅಂತ ಸೋಲೊಪ್ಕೊಂಡ್ಬಿಡು ಗುರುವೆ. ಮುಹೂರ್ತಕ್ಕಿನ್ನ 5 ನಿಮಿಷ ಇರೋದು. ಹಲೋ ಹುತಾತ್ಮ, ಕೊನೆ ಕ್ಷಣದವರೆಗೂ ಹೋರಾಡೋನೆ ಕಣ ಮಹಾತ್ಮ. ನಮಸ್ಕಾರ. ಏನ್ ಮಾಡ್ತಾ ಇದೀಯಾ? ಅದು 8 ಬಿದ್ದಿತ್ತು, ಹುಡುಕ್ತಾ ಇದೀನಿ ಸರ್. ಏನ್ ಸರ್, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀನಿ, ಆಶೀರ್ವಾದ ಮಾಡೋದು ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗಿದ್ದೇ ಇರುತ್ತೆ. ಬಾ ಮುಹೂರ್ತ. ಸರ್, ಮುಹೂರ್ತಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಏನದು? ಲೈಫ್ ಅಲ್ಲಿ ನಂಗೆ ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಹೇ, ನನಗೆ ಗೊತ್ತಪ್ಪ, ನೀನ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಂಬಂಧ ಹೀಗೆ ಮುಂದುವರಿಲಿ. ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ನಾಳೆ ಎಲ್ಲರ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ನಡಿ. ದುಷ್ಯಂತ್, 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ. ದುಷ್ಯಂತ್, ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್. ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡಲೇಬೇಕು. ಹಲೋ. ನೀನ್ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲ್ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗ್ ಬೇಕಾಗಿರೋದು ನಿನ್ನ ಸಾವಲ್ಲ, ನೀನು ಮದುವೆ ಆಗ್ತಾರ ಹುಡುಗಿ. ಯಾರು ಮಾತಾಡ್ತಿರೋದು? ಈಗ ಅದು ಮುಖ್ಯ ಅಲ್ಲ,
ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರೋ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ ಕೂರಿಸಿ ಫರ್ದರ್ ನನ್ನ ಫೋನ್ಗೆ ವೆಯ್ಟ್ ಮಾಡ್ತಾ ಇರು. ಏನಾಯ್ತು? ಇನ್ನು 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದು ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ, ಯಾರು ನನ್ನ ಹಿಂದೆ ಬರಬೇಡಿ. ದುಷ್ಯಂತ್, ಏ ದುಷ್ಯಂತ್, ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ ಕರ್ಕೊಂಡು ಹೋಗ್ತೀಯ? ಸ್ಟಾಪ್. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ, ಅಷ್ಟೇ ಹಿಯೋ. ಹತ್ರ ಬರಬೇಡಿ, ಹೋಗಿ. ನೋ ನೋ, ಗಾಡಿ ಕೂತ್ಕೋ. ಏನಾಗ್ತಿದೆ? ಬೇಗ. ಓ ಮೈ ಗಾಡ್. ಹಲೋ. ವೆರಿ ಗುಡ್. ಹಾ ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬಿನ ಡಿಫ್ಯೂಸರು ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರಿಯಾಗಿ ನೀನು ಅವಳನ್ನು. ಹಲೋ ಅವನಿಂದ ಕರ್ಕೊಂಡು ಹೋಗು. ಹಲೋ, ಆ ಇಡಿಯಟ್ ನ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದು ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಕದ್ಲೋ ಹಾಗಿಲ್ಲ. ಹೇ ಯು, ಕಮ್ ಆನ್. ಜೀಪತ್ತು ಗೆಟ್ ಇನ್ ಸೈಡ್. ಐ ಸೇ ಮೊಬೈಲ್ ಕೊಡ್ರಿ. ಸರ್ ಏನ್ ಸರ್ ಇದು? ಪದ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನೀ ಗಾಡಿ ಡ್ರೈವ್ ಮಾಡ್ತಾ ಇರು. ಐ ಸೆಡ್ ಮೂವ್. ಕಮ್ ಆನ್, ಗೆಟ್ ಇನ್. ಐ ಸೇ ಮೂವ್ ಮೂವ್ ಗೋ. ಅಮ್ಮ, ಅಮ್ಮ, ಯಾರು ಹತ್ರ ಬರ್ಬೇಡಿ. ರೋಸ್ ಅಲ್ಲಿ ಬಾಂಬ್ ಇದೆ. ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲೇ ಇರಿ. ಹೆದರ್ಕೋಬೇಡಿ. ಬಾಂಬ್ ಸ್ಕ್ವಾಡ್ ಕರೆಸ್ತೀನಿ. ಪ್ಲೀಸ್